ರಾಷ್ಟ್ರ ರಾಜಧಾನಿಯಲ್ಲಿ ಜೋರಾದ ಕಾಕ್ರೋಚ್ ಕಿಚ್ಚು. ಇವತ್ತು ಜಂತರ್ ಮಂತರ್ನಲ್ಲಿ ಮುಂದುವರಿದ ಹೋರಾಟ. ಕ್ಷಣ ಕ್ಷಣಕ್ಕೂ ತೀವ್ರವಾಗ್ತಾ ಇದೆ ಪ್ರತಿಭಟನೆ. ದೆಹಲಿಯಲ್ಲಿ 16 ಮೆಟ್ರೋ ಸ್ಟೇಷನ್ಗಳು ಬಂದ್. ಮುಂದಿನ ಆದೇಶದವರೆಗೂ ಸಂಪೂರ್ಣ ಕ್ಲೋಸ್. ಸಿಜೆಪಿ ಕಾರ್ಯಕರ್ತರು ಮೆಟ್ರೋ ಮೂಲಕ ಬರೋದಕ್ಕೆ ಬ್ರೇಕ್. ರಾತ್ರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಮತ್ತೆ ಹಿಂಸಾಚಾರ. ಪೊಲೀಸರ ಮೇಲೆ ಉದ್ರಿಕ್ತರ ಅಟ್ಯಾಕ್, ಅಶ್ರುವಾಯು ಪ್ರಯೋಗ. ರಾಷ್ಟ್ರ ರಾಜಧಾನಿಯ ಘಟನೆಗೆ ಇಡೀ ದೇಶದಲ್ಲಿ ಕಳವಳ. ಜಂತರ್ ಮಂತರ್ನಲ್ಲಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು. ಸರ್ಕಾರದಿಂದ ಭರವಸೆ ಸಿಕ್ಕರೆ ಉಪವಾಸ ಸತ್ಯಾಗ್ರಹ ಅಂತ್ಯ. ಕೇಂದ್ರದ ಸಚಿವರಿಗೆ ಸೋನಂ ವಾಂಗ್ಚುಕ್ ಪತ್ರ. ಲೋಕಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಲಿದೆ ನೀಟ್. ಚರ್ಚೆಗೆ ಅವಕಾಶ ಕೊಡಬೇಕೆಂದು ವಿಪಕ್ಷಗಳಿಂದ ಪಟ್ಟು. ಮೋದಿ ಸರ್ಕಾರದ ಉತ್ತರ ಏನು ಅನ್ನೋದೇ ಯಕ್ಷ ಪ್ರಶ್ನೆ. ವಿದ್ಯಾರ್ಥಿಗಳ ಆಕ್ರೋಶದ ನಡುವೆ ಮೋದಿ ಫಸ್ಟ್ ರಿಯಾಕ್ಷನ್. ಯುವಕರ ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯ ಅಲ್ಲ ಅಂತ ಟ್ವೀಟ್. ನೀಟ್ ಲೀಕ್ ಆರೋಪಿಗಳಿಗೆ ಶಿಕ್ಷಿಸೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಲು ನಿರ್ಧಾರ. ಧರ್ಮೇಂದ್ರ ಪ್ರಧಾನ್ ಪುತ್ರಿಗೂ ಕಾಕ್ರೋಚ್ಗಳ ಕಾಟ. ಫಾರಿನ್ ಸ್ಟಡೀಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್. ಇನ್ಸ್ಟಾಗ್ರಾಮ್ ಅಕೌಂಟನ್ನೇ ಡಿಲೀಟ್ ಮಾಡಿದ ನೈಮಿಷಾ ಪ್ರಧಾನ್. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಎಲ್ಲೆಂದರಲ್ಲಿ ಪ್ರತಿಭಟನೆ ಮಾಡೋರಿಗೆ ಬೆಂಗಳೂರು ಕಮಿಷನರ್ ವಾರ್ನ್. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆಲ್ಲೇ ಪ್ರತಿಭಟಿಸಿದರೂ ಕ್ರಮದ ಎಚ್ಚರಿಕೆ. ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತವೇ ಬಿಜೆಪಿಗೆ ಅಸ್ತ್ರ. ಕೊತ್ವಾಲ್ ಸರ್ಕಾರ ಅಂತ ಆಕ್ರೋಶ. ಸಿದ್ದರಾಮಯ್ಯಗೊಂದು ನ್ಯಾಯ, ಹರೀಶ್ಗೊಂದು ನ್ಯಾಯವಾ ಅಂತ ಪ್ರಶ್ನಿಸಲು ಸಜ್ಜು. ಮೊಟ್ಟೆ ಹೊಡೆದ ಆರೋಪಿ ಪುಣ್ಯೇಶ್ ಅರೆಸ್ಟ್. ಶಿವಾಜಿನಗರ ಪೊಲೀಸರಿಂದ ಹೆಚ್ಚಿನ ವಿಚಾರಣೆ. ಪೂರ್ವ ನಿಯೋಜಿತ ಕೃತ್ಯಾನ ಅಂತ ತನಿಖೆ. ಎರಡು 2028ರ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ ಹೈಕಮಾಂಡ್ ತಂತ್ರಗಾರಿಕೆ. ಉತ್ತರ ಕರ್ನಾಟಕದ ನಾಯಕರಿಗೆ ಸಿಗುತ್ತಾ ಡಿಸಿಎಂ ಸ್ಥಾನ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು ಚರ್ಚೆ. ಗೋವಾ ಮೂಲದ ಹುಡುಗಿ ಜೊತೆಗೆ ಬೆಳಗಾವಿ ಹುಡುಗನ ಪ್ರೀತಿ. ದೇಗುಲದಲ್ಲಿ ಮದುವೆಯಾಗಿ ಪ್ರೇಯಸಿಯನ್ನ ಬೆಳಗಾವಿಗೆ ಕರೆತಂದ ಪ್ರಿಯಕರ. ನವ ಜೋಡಿಗೆ ಪೋಷಕರ ಕಾಟ, ಪೊಲೀಸರ ಮೊರೆ. ಊಟಕ್ಕೆ ಹಣ ಕೊಡಲಿಲ್ಲ ಅಂತ ಜೊತೆಗೆ ಕೆಲಸ ಮಾಡಿದವನನ್ನೇ ಕೊಲೆ. ಕೆಆರ್ಎಸ್ ಬಸ್ ನಿಲ್ದಾಣದಲ್ಲಿ ನಡೆದಿದ್ದ ರಾಕೇಶ್ ಕೊಲೆ ರಹಸ್ಯ ಬಯಲು. ಆರೋಪಿ ಅಂಬರೀಶ್ ಅರೆಸ್ಟ್. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ. ಕೃಷ್ಣಾ, ವೇದಗಂಗಾ, ದೂದ್ಗಂಗಾ ನದಿಗಳಲ್ಲಿ ನೀರು ಹೆಚ್ಚಳ. ಚಿಕ್ಕೋಡಿ ಭಾಗದಲ್ಲಿ 5 ಸೇತುವೆ 2ನೇ ಬಾರಿ ಜಲಾವೃತ. ಬೊಮ್ಮಸಂದ್ರದ ಪಿಜಿಯಲ್ಲಿ ಸಿಲಿಂಡರ್ ಸ್ಫೋಟ. 10ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿ ನಂದಿಸಲು ಯಶಸ್ವಿ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಪ್ರಯಾಣ ಮತ್ತಷ್ಟು ದುಬಾರಿ. 3 ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ಟೋಲ್ ದರ ಹೆಚ್ಚಳ. ವಾಹನ ಸವಾರರ ಆಕ್ರೋಶ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಮುಂದುವರಿದ ರೈತರ ಹೋರಾಟ. ಇವತ್ತು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್. ಭೈರಮಂಗಲ ಗ್ರಾಮದಲ್ಲಿ ನಡೆಯಲಿದೆ ವಿಚಾರಣೆ. ಜೋಳದ ಹೊಲದಲ್ಲಿ ಅಡ್ಡಾದಿಡ್ಡಿ ಓಡಾಡಿದ ಮರಿಯಾನೆ. ಮೈಸೂರಿನ ದಡದಹಳ್ಳಿ ಗ್ರಾಮದಲ್ಲಿ ಘಟನೆ. ಗ್ರಾಮಸ್ಥರಲ್ಲಿ ಆತಂಕ. ಕಾರ್ಯಾಚರಣೆ ಶುರು. ಜನನಾಯಕನ್ ಸಿನಿಮಾಗೆ ಭರ್ಜರಿ ಓಪನಿಂಗ್. ಸಿನಿಮಾ ಲೀಕ್ ಆಗಿದ್ರೂ ಮುಗಿಬಿದ್ದ ಫ್ಯಾನ್ಸ್. ಫಸ್ಟ್ ಡೇ ಫಸ್ಟ್ ಶೋಗೆ ದೇಶದಾದ್ಯಂತ ಭರ್ಜರಿ ರೆಸ್ಪಾನ್ಸ್. ಬೆಂಗಳೂರಿನ ಬಹುತೇಕ ಶೋಗಳು ಹೌಸ್ಫುಲ್. ಟಿಕೆಟ್ ಬುಕಿಂಗ್ನಲ್ಲಿ ಮಿಲಿಯನ್ ದಾಟಿದ ಸಿನಿಮಾ. ವಿಜಯ್ ಕೊನೆ ಸಿನಿಮಾ ನೋಡಿ ಅಭಿಮಾನಿಗಳ ಕಣ್ಣೀರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.